ಆ ಡಾಕ್ಟ್ರ್ ಏನು ಮಾಡಿದ್ದಾರೆ, ಬಿಸಿ ಬಿಸಿ ಎಣ್ಣೆನ ಉದಿದ ಹೊರಕ್ಕೆ ಹಾಕಿದ್ದಾರೆ. ಸೊ ಎಣ್ಣೆ ಹಾಕೋದಕ್ಕೆ 5,000 ಬೇಕಾಗಲ್ಲ, ಅದನ್ನು 200 ರೂಪಾಯಲ್ಲೂ ಮಾಡ್ಬೋದು. ನಮಸ್ಕಾರ. ಇವಾಗ ಪೇಷಂಟ್ಗಳು ಡಯಾಗ್ನೋಸಿಸ್ ಎಲ್ಲ ಮಾಡಿಕೊಂಡು ಪೈಲ್ಸ್ ಅಂತ, ಸರ್ ನನಗೆ ಪೈಲ್ಸ್ಗಿದೆ ಟ್ರೀಟ್ಮೆಂಟ್ ಕೊಡಿ ಅಂತ ಬರ್ತಾರೆ. ಅವ್ರು ಮೊದಲೇ ಹೇಳ್ತಾರೆ, ಸರ್ ನನಗೆ ಬೇರೆ ಡಾಕ್ಟ್ರು 5,000ಕ್ಕೆ 10,000ಕ್ಕೆಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್, ನೀವ್ಯಾಕೆ ಸರ್ ಇಷ್ಟೊಂದು ಜಾಸ್ತಿ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ನಮ್ಮಲ್ಲಿ ಏನಕ್ಕೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ನಾವು ಅದನ್ನು ಆಪ್ರೇಷನ್ ಥಿಯೇಟ್ರಲ್ಲೇ ಮಾಡಬೇಕು. ಆಪ್ರೇಷನ್ ಥಿಯೇಟ್ರಲ್ಲೇ ಮಾಡ್ತೀವಿ, ಮತ್ತು ಅನಸ್ತೇಷಿಯಾ ಡಾಕ್ಟ್ರ್ ಅವ್ರ ಜೊತೆಗೆ ಇದ್ಕೊಂಡೇ ಮಾಡ್ತೀವಿ, ಮತ್ತು ಅನಸ್ತೇಷಿಯಾ ಕೊಟ್ಟೇ ಮಾಡೋದು. ನೀವು ಅದು ಮಾಡಬೇಕಾದ್ರೆ ನಿಮ್ಗೆ ಏನು ಸ್ವಲ್ಪನೂ ಪೇಯ್ನ್ ಇರೋಲ್ಲ. ಮತ್ತು ಅದು ನಾವು ಏನು ಯೂಸ್ ಮಾಡ್ತೀವಿ ಎಕ್ವಿಪ್ಮೆಂಟು ಎಲ್ಲ ಸ್ಟೆರೈಲ್ ಇರುತ್ತೆ, ಮತ್ತು OT ಸ್ಟೆರೈಲ್ ಇರುತ್ತೆ, ಮತ್ತು ಬ್ರದರ್ಸ್ ಆಗಲಿ, ಡಾಕ್ಟರ್ಸ್ ಆಗಲಿ, ಸ್ಟಾಫ್ ನರ್ಸ್ ಆಗಲಿ ಎಲ್ಲರೂ ಟ್ರೈನ್ಡ್ ಇರ್ತಾರೆ. ಸೊ ಈ ಕಾರಣಕ್ಕಾಗಿ ನಮ್ಮಲ್ಲಿ ಮಾಡಿಸ್ಕೊಂಡ್ರೆ ಅದು ಒಂದು 50,000 ಮೇಲೆ ಆಗುತ್ತೆ, 50,000 60,000 ಆಗುತ್ತೆ. ಅದೇ ನೀವು ಸಣ್ಣ ಸಣ್ಣ ಕ್ಲಿನಿಕಲ್ಲಿ ಈಗ ಟ್ರೈನ್ಡ್ ಇಲ್ದಿರೋರು ಅನ್ಸೈಂಟಿಫಿಕ್ ಮಾಡೋದಾದರೆ ಅದು 5,000 ಅಲ್ಲಿ 10,000ಕ್ಕೆಲ್ಲ ಮಾಡ್ಬೋದು. ಮೊನ್ನೆ ಒಂದು ಪೇಷಂಟ್ ಬಂದಿದ್ದರು, ಅವರು ಹೇಳ್ತಾಯಿದ್ರು, ಸರ್ ನಾನು ಒಂದು ಡಾಕ್ಟರ್ ಹತ್ರ ಹೋಗಿದ್ದೆ, ಅಲ್ಲಿ ನನಗೆ ಗುದ್ದದ್ವಾರದಲ್ಲಿ ಎಣ್ಣೆ ಹಾಕಿದ್ರು ಸರ್, ಬಿಸಿ ಬಿಸಿ ಎಣ್ಣೆನ. ಅದು ಹಾಕಿದ್ಮೇಲೆ ನನಗೆ ಕಡಿಮೆ ಆಗಿಲ್ಲ ಅಂತ ಮತ್ತೆ ಹೋದೆ ಸರ್. ನಾನು ಮತ್ತೆ ಹೋದರೆ ಮತ್ತೆ ಇನ್ನೊಂದ್ಸಲ ಎಣ್ಣೆ ಹಾಕಿದ್ರು ಸರ್, ಬಿಸಿ ಬಿಸಿ ಇದೆ ಎಣ್ಣೆ, ಅದು ಹಾಕಿದ್ರು ನನಗೆ ಸರಿ ಹೋಗಿಲ್ಲ, ಅದಕ್ಕೆ ಬಂದೆ ಸರ್ ನಾನು ಇಲ್ಲಿ ಅಂತ ಹೇಳಿದ್ರು. ಸೊ ಈ ಥರ ನಾವು ಬರೀ ಎಣ್ಣೆ ಹಾಕೋದು, ಪೇಸ್ಟ್ ಹಾಕೋದು, ಆ್ಯಸಿಡ್ ಹಾಕೋದು ಆ ಥರ ಎಲ್ಲ ಆದರೆ 40,000 ಆಗಲಿ 50,000 ಆಗಲ್ಲ, ಅದನ್ನು ನೀವು 200 ರೂಪಾಯಿ 300 ರೂಪಾಯಲ್ಲೂ ಆಗುತ್ತೆ. ಸೊ ಆ ಪೇಷಂಟ್ ನಮ್ಮ ಹತ್ರ ಬಂದಾದಮೇಲೆ ನಾವು ನೀಟಾಗಿ ಅದನ್ನು ಎಕ್ಸಾಮಿನ್ ಮಾಡಿ ಅದಕ್ಕೆ OTಲಿ ತೊಗೊಂಡು ನಾವು ಅದನ್ನ ನೋಡಿದ ಮೇಲೆ ಗೊತ್ತಾಯಿತು ಅದು ಪಸ್ ಆಗಿದೆ ಅಂತ. ಆ ಪಸ್ನೆಲ್ಲ ಡ್ರೈನ್ ಮಾಡಿದ್ಮೇಲೆ ಸ್ಟೆರೈಲ್ ಮೆಥಡಲ್ಲಿ ಪೇಷಂಟ್ ಇವಾಗ ಆರಾಮಾಗಿದ್ದಾನೆ, ಆರಾಮಾಗಿ ಕೆಲಸ ಮಾಡ್ತಿದ್ದಾನೆ. ಆ ಪೇಷಂಟ್ ಆಟೋ ಡ್ರೈವರು, ಈಗ ಆಟೋ ಡ್ರೈವರ್ ಕೆಲಸ ಮಾಡ್ತಾಯಿದ್ದಾನೆ. ಸೊ ಇದರಿಂದಾಗಲಿ ನಮ್ಮ ಹತ್ರ ಆದರೆ ಒಂದು 50,000 ಮೇಲಾಗುತ್ತೆ. ಅದೇ ಬೇರೆ ಕಡೆ ಆದರೆ 5,000 10,000ಕ್ಕೆಲ್ಲ ಆಗುತ್ತೆ.